ಸೊ ಈಗ ಅಗಸೆನ ನಾವು ಬೆಳೆದ್ವಿ ಅಂತಂದ್ರೆ ಒಂದು ಮೇಕೆಗೆ ನೀವು ಬೆಸ್ಟ್ ಅಂತ ಹೇಳಿದ್ರಿ, ಅದು ಬಿಟ್ಟು ಏನೇನು ಆದಾಯ ಮಾಡ್ಬೋದು? ಸೀಡ್ಸ್ ಮೇಡಮ್, ಓಕೆ. ಸೀಡ್ಸ್ ಇವಾಗ ₹1000 ಅವರೇಜ್ ₹1000 ಹಾಕೊಂಡ್ರು ಕೂಡ 2000 ವರೆಗೂ ರೇಟ್ ಆಗುತ್ತೆ. ಅವರೇಜ್ ₹1000 ಹಾಕೊಂಡ್ರು ಕೂಡ 1 ಎಕರೆಗೆ ನಿಮಗೆ ಸುಮಾರು ಒಂದು 2 ಕ್ವಿಂಟಲ್ ಸೀಡ್ಸ್ ಬರ್ತದೆ. ಇದು ನೈಟ್ರೋಜನ್ ಇರೋದ್ರಿಂದ, ನೈಟ್ರೋಜನ್ ಅಂಶ ಜಾಸ್ತಿ ಇರೋದ್ರಿಂದ, ಮತ್ತೆ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಜಾಸ್ತಿ ಇದರಲ್ಲಿ, ಓಕೆ ಚೆನ್ನಾಗಿ ಬೆಳವಣಿಗೆ ಬರ್ತವೆ. ಓಕೆ, ಮೇಕೆಗಳಿಗೆ ಬೆಸ್ಟ್ ಇದು ಫುಡ್. ಹಸುಗಳಿಗೆ, ಮೇಕೆಗಳಿಗೆ ಎಲ್ಲಕ್ಕೂ ಅಷ್ಟೇ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ತುಂಬಾ ಹಾಲು ಇಳುವರಿ ಬರ್ತದೆ. ಮತ್ತೆ ಹಸು ದನ ಕರುಗಳು ತುಂಬಾ ಚೆನ್ನಾಗಿ ಆರೋಗ್ಯವಂತ ಬೆಳ್ಕೊಂತವೆ. ಇದನ್ನ ಸಾಂಬಾರ್ಗೆ ಉಪಯೋಗಿಸ್ತಾರೆ ಕಾಯಿಗಳನ್ನ. ತುಂಬಾ ಹುಡ್ಕೊಂಬರ್ತಾರೆ ಇಲ್ಲಿಗೆ ತೋಟಗಾರಿಕೆ ಅಧಿಕಾರಿಗಳು ದೊಡ್ಡವರು, ಅವ್ರಿಗೆ ಗೊತ್ತಿರೋಂಥವ್ರು ಹುಡ್ಕೊಂಡ್ ಕಾಯಿ ಕಿತ್ಕೊಂಡು ₹1000 ಅಂತಂದ್ರೆ ಅಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ ಆಯ್ತು. ಓಕೆ, ಎಷ್ಟು ವರ್ಷ ಬೇಕು ಸರ್ ಇದು ಮರ ಕಂಪ್ಲೀಟ್ ಬೆಳೆಯೋದು? ಇದು 3 ಮಂತ್ಸ್ಗೆಲ್ಲ ಬಂದ್ಬಿಡ್ತದೆ ಮೇಡಮ್. ಇದು ಖರ್ಚೇನು ಬರಲ್ಲ ಮೇಡಮ್, ಇದಕ್ಕೇನು ಬರಲ್ಲ. ಫಸ್ಟ್ ಏನೋ ಸೀಡ್ಸ್ ಅಷ್ಟೇ, ಸೀಡ್ಸ್ ನಿಮಗೆ ₹1500 ಇರ್ತದೆ. ಓಕೆ, ಎಲ್ಲಿ ಸಿಗುತ್ತೆ ಸರ್ ಸೀಡ್ಸ್? ನಾರ್ಮಲ್ ಸೀಡ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಈಗ 1 ಎಕರೆಗೆ ಎಷ್ಟು ಸೀಡ್ಸ್ ಬೇಕು? 1 ಎಕರೆಗೆ 2 kg ಬೇಕು. 2 kg ಬೇಕು. ಸೊ ಜಸ್ಟ್ ಹಾಕೋದಾ ಹೆಂಗ ಅದು? ಹೌದು, ಲೈನ್ ಹಾಕ್ಬಿಟ್ಟು ಆ ಲೈನ್ ಒಳಗಡೆ ಹಾಕ್ಬಿಟ್ಟು ಬಿಟ್ಬಿಡೋದು ಅಷ್ಟೇ. ಓಕೆ, ಮತ್ತೆ ಸ್ವಲ್ಪ ಒಂದು 3 ಫೀಟ್ 4 ಫೀಟ್ ಬಂದ್ರೆ ಕಟ್ ಮಾಡ್ಬಿಡು. ಕಟ್ ಮಾಡಿದ್ರೆ ರೂಟ್ ಜಾಸ್ತಿ ಆಗ್ತದೆ. ನಾನು ಕಟ್ ಮಾಡಿಲ್ಲ ಅಷ್ಟೇ, ಸೈಡ್ ಬ್ರಾಂಚಸ್ ಜಾಸ್ತಿ ಆಗುತ್ತೆ. ಬ್ರಾಂಚಸ್ ಜಾಸ್ತಿ ಆದ್ರೆ ನಿಮ್ಗೆ ಸೊಪ್ಪು ಜಾಸ್ತಿ ಆಗ್ತದೆ. ಬಾಸ್ ವಾಲಾ, ಬಿ ದ ಬಾಸ್.